ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಪಕ್ಷದಿಂದ ಹಾಸನ ಮತ್ತು ಕಲಬುರಗಿ ಸಮಾವೇಶದ ನಂತರ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಜೆಡಿಎಸ್ನ ಪಕ್ಷ ಶಕ್ತಿ ಪ್ರದರ್ಶನ ಮಾಡಿತು. ಇವತ್ತು ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಎಂಎಲ್ಸಿ ಟಿ ಶರವಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ನಾವು ಮುಂಬರೋ ಎಲೆಕ್ಷನ್ಗಾಗಿ ಬೆಂಗಳೂರಿನ ಜನಕ್ಕೆ ಸಂದೇಶ ನೀಡುವ ಕೆಲಸ ಮಾಡಬೇಕಾಗಿದೆ, ಹೀಗಾಗಿ ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಆದ್ರೂ ಕೂಡ ನಗರಕ್ಕೆ ಏನೂ ಕೊಡುಗೆ ಕೊಟ್ಟಿಲ್ಲ, ಇಂಥ ಸರ್ಕಾರವನ್ನ ಕಿತ್ತೆಸೆಯೋದೇ ನಮ್ಮ ಧ್ಯೇಯ ಅಂತ ಗುಡುಗಿದ್ರು. ಇನ್ನು 2028ಕ್ಕೆ ಎನ್ಡಿಎ ನೇತೃತ್ವದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋದೇ ನಮ್ಮ ಆಸೆ, ಹೀಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಮುಂದಾಳತ್ವದ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಸಿದ್ಧ ಎನ್ನುವ ಪ್ರತಿಜ್ಞೆಯನ್ನ ಮಾಡುತ್ತಾ ಮುಂದೆ ಸಾಗೋಣ. ಇಂತಹ ಮಹತ್ವದ ಅರ್ಥಪೂರ್ಣ ರಾಜಕೀಯ ಶಕ್ತಿ ಇರುವಂತಹ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷದ ಜೀವಾಳವೇ ನಮ್ಮೆಲ್ಲ ಪ್ರೀತಿಯ ಜೆಡಿಎಸ್ ಕಾರ್ಯಕರ್ತರು. ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಬಿಗಿತಾರೆ, ನುಡಿದಂತೆ ನಡೆದ ಸರ್ಕಾರ, ನಡೆದಂತೆ ನುಡಿದ ಸರ್ಕಾರ. ಏನ್ ಸ್ವಾಮಿ ಮಾಡಿದಿರಿ? ಇವತ್ತು ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವತ್ತಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರಾ ಇಲ್ವಾ? ಯಾವತ್ತಪ್ಪ ಈ ಸರ್ಕಾರ ಮನೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ತಾವೆಲ್ಲ ಈ ಯುದ್ಧಕ್ಕೆ ತಯಾರಾಗಿ ಇವತ್ತು ಬೆಂಗಳೂರು ನಗರಕ್ಕೋಸ್ಕರ ವಿಶೇಷವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ನಾವು ರೆಡಿ ಮಾಡೋಣ. ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾದಂಥ ಕುಮಾರಣ್ಣವರ ಇವತ್ತು ಯುವಕರು, ನಮ್ಮ ಈ ಪಕ್ಷದ ಯುವ ರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿಗೋಸ್ಕರನೇ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷಕ್ಕೋಸ್ಕರ ಬಲವರ್ತನೆ ಮಾಡಬೇಕು, ಪಕ್ಷ ಸಂಘಟನೆ ಆಗಬೇಕು. 2028ರಲ್ಲಿ ಎನ್ಡಿಎ ಮೈತ್ರಿಯ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯವನ್ನ ಇವತ್ತೇನಾದ್ರೂ ಉಳಿಸ್ಬೇಕಾಗಿದ್ರೆ, ಈ ರಾಜ್ಯದ ಜನರಿಗೆ ಏನಾದ್ರೂ ಒಳ್ಳೇದಾಗಬೇಕಾಗಿದ್ರೆ, ಬೆಂಗಳೂರು ನಗರ ಇನ್ನೇನಾದ್ರೂ ಬೆಳಿಬೇಕಾಗಿದ್ರೆ ಮತ್ತೊಮ್ಮೆ ಎನ್ಡಿಎ ಮೈತ್ರಿ ಸರ್ಕಾರ ಬರಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇದು ಕೂಡ ಭಗವಂತನ ಆಟ, ಯಾವ ಶಕ್ತಿಯಿಂದ ಕೂಡ ತಡೀಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.